ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಬಾಲಂಗ್ ಮಾತ್ರ ನಾನು ವರ್ಧಾ ಬಾಸ್ ಹತ್ರ ಮಾತಾಡಲೇಬೇಕು, ನನ್ನನ್ನು ಯಾಕೆ ಅವ್ರು ಹೊರಗೆ ಹಾಕಿದ್ರು ಅಂತ ಕೇಳಲೇಬೇಕು ಅಂತ ಒದ್ದಾಡ್ತಿರ್ತಾನೆ. ಗೂಗ್ಲಿ ಮಾತ್ರ ಬೇಡ, ನಮಗೆ ಅವಮಾನ ಆದ ಕಡೆ ನಾವು ಒಂದು ಗಳಿಗೆನೇ ಇರೋದು ಬೇಡ, ನಾವು ಇಲ್ಲಿರೋದು ಬೇಡ ಬೇಡ ಅಂತ ಹೇಳಿದರು. ಇಲ್ಲ, ನಾನು ಕೇಳಲೇಬೇಕು ಅಂತ ಸೀದಾ ಮತ್ತೆ ವರ್ಧನ್ ಮನೆ ಗೇಟ್ ಹತ್ರನೇ ಹೋಗಿ ನಿಂತ್ಕೊಂಡಿರ್ತಾನೆ. ಅಲ್ಲಿ ಮತ್ತೆ ಬಾಲ ಮತ್ತು ಗೂಗ್ಲಿ ಮಾತಾಡ್ತಾ ಇರ್ತಾರೆ. ಇಲ್ಲಿ ಲೋಹಿತ ಬೇಕು ಅಂತಲೇ ರಾಣಿಗೆ ಜ್ಯೂಸ್ ಚೆಲ್ಲಿ ಅವಳ ಡ್ರೆಸ್ನೆಲ್ಲ ಹಾಳು ಮಾಡಿರ್ತಾನೆ. ಚಂದು, ಯಾಕೆ ಲೋಹಿತ ಬೇಕು ಅಂತ ಮಾಡಿದ್ದೆ ಅಲ್ಲ, ನೀನು ಬೇಕು ಅಂತಲೇ ತಾನೇ ರಾಣಿ ಮೇಲೆ ಜ್ಯೂಸ್ ಚೆಲ್ಲಿದ್ದು ಅಂದಾಗ ಲೋಹಿತ, ಇಲ್ಲ ನಾನು ಬೇಕು ಅಂತ ಮಾಡಲಿಲ್ಲ, ಕೈ ತಪ್ಪಿ ಚೆಲ್ಲೋಯ್ತು ಅಂತ ಹೇಳ್ತಾಳೆ. ರಾಣಿ ಇದ್ದವಳು, ಚಂದು ಬಿಡು, ಲೋಹಿತ ಏನು ಬೇಕು ಅಂತ ಮಾಡಿಲ್ಲಲ್ಲ. ತೇಜು, ಇಲ್ಲಿ ವಾಶ್ರೂಮ್ ಎಲ್ಲಿದೆ, ನಾನು ಇದನ್ನು ಕ್ಲೀನ್ ಮಾಡ್ಕೊಂಬರ್ತೀನಿ ಅಂತ ಹೇಳ್ತಾನೆ. ಸರಿ ಅಂತ ಚಂದು ತೋರಿಸ್ತಾನೆ. ಈ ಕಡೆ ರಾಣಿ ಹೊರಗೆ ಬಂದುಬಿಡ್ತಾಳೆ. ಅಲ್ಲಿ ದೂರದಲ್ಲಿ ಅವನಿಗೆ ಬಾಲ ಇರೋದು ಕಂಡುಬಿಡುತ್ತೆ. ಅಯ್ಯೋ, ಫ್ರೆಂಡು ಇಲ್ಲಿದ್ದಾರಲ್ಲ ಅಂತ ಮಾತಾಡ್ಸ್ಕೊಂಡು ಬರೋ ಅನ್ನೋಷ್ಟೊತ್ತಿಗೆ ಅವಳು ಬೇರೆ ಯಾರೋ ಒಬ್ಬರು ಗೆಸ್ಟ್ಗಳು ಬರ್ತಿರ್ತಾರೆ, ಅವರಿಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ. ಅಯ್ಯೋ ಸಾರಿ, ನನಗೆ ಗೊತ್ತಾಗಲಿಲ್ಲ ಅಂತ ಹೇಳೋಷ್ಟೊತ್ತಿಗೆ ಮತ್ತಲ್ಲಿ ಬಾಲ ಮಿಸ್ ಆಗಿಬಿಡ್ತಾನೆ. ಅಯ್ಯೋ, ಫ್ರೆಂಡ್ ಇಲ್ಲೇ ಇದ್ರಲ್ಲ, ಮತ್ತೆಲ್ಲಿ ಹೋದರು ಅಂತ ಸೀದಾ ವಾಶ್ರೂಮ್ ರೂಮ್ ಹುಡ್ಕೊಂಡು ಒಳಗೆ ಮತ್ತೆ ಬರ್ತಾಳೆ. ಇಲ್ಲಿ ಮಣಿ ಮತ್ತು ವರ್ಧಾ ಮಾತಾಡ್ತಾ ಇರ್ತಾರೆ. ಮಣಿನ ರೌಡಿಗಳು ಹಿಡ್ಕೊಂಡಿರ್ತಾರೆ. ನನ್ನಿಂದ ತಪ್ಪಿಸ್ಕೊಂಡು ಹೋಗಬೇಕು ಅಂತ ಇದೆಯಾ, ನೀನು ನನ್ನಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ವರ್ಧಾ ಮಣಿಗೆ ಹೆದರ್ಸ್ತಾ ಇರ್ತಾನೆ. ಅದು ಅಲ್ಲದೆ ನಾನು ಇಷ್ಟು ಸಮಯ ಹೋಗಲಿ ಪಾಪ ಅಂತ ನಿನ್ನನ್ನು ಬಿಟ್ಟಿದ್ದೇ ಹೆಚ್ಚಾಯಿತು, ನಿನ್ನ ತಂಗಿ ಹೋದ ಜಾಗಕ್ಕೆ ನಿನ್ನನ್ನು ನಾನು ಕಳಿಸ್ಬೇಕಿತ್ತು, ನಾನು ಇಷ್ಟು ಸಮಯ ಮಾಡಿದ್ದೇ ಮೋಸ ಅಂತ ವರ್ಧಾ ಹೇಳುವಾಗ ಮಣಿ, ನೀನೊಬ್ಬ ಎಷ್ಟು ಗೋಮುಖ ವ್ಯಾಘ್ರ ಅಂತ ಗೊತ್ತಾಯಿತು ಅಂತಾನೆ. ಅಯ್ಯೋ, ನಾನಿಷ್ಟು ಕೆಟ್ಟೋನು ಅಂತ ನಿನ್ನ ತಂಗಿ ಕೇಳು, ಚೆನ್ನಾಗಿ ಗೊತ್ತಿರುತ್ತೆ. ಹೇಗಾದರೂ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನ್ನನ್ನೇ ಅವಳಿರೋ ಕಡೆ ಕಳಿಸ್ತೀನಿ, ಇಬ್ಬರು ಹೇಗಾದ್ರು ಮಾತಾಡ್ಕೊಳ್ಳಿ ನಾನೆಷ್ಟು ಗೋಮುಖ ವ್ಯಾಘ್ರ ಅಂತ. ಈ ಕಡೆ ಮಣಿ ಇದ್ದವನು, ನನ್ನ ತಂಗಿ ಆಸ್ತಿಲಿ ನೀನು ಆಡಂಬರ ನಡೆಸ್ತಿದ್ಯಾ, ನಿಂಗೊಂಚೂರು ನಾಚಿಕೆ ಆಗಲ್ವಾ ಅಂತ ಸರಿ ಉಗಿತಾನೆ. ಈ ಕಡೆ ವರ್ಧನಿಗಂತೂ ಸಿಟ್ಟು ಬರುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನ್ನ ತಂಗಿ ಹುಟ್ಟಿದಬ್ಬ, ಕೇಕ್ನ ಕಟ್ ಮಾಡ್ತೀವಿ, ಆ ಕೇಕ್ನ ನಿಂಗೆ ಬಿಸಾಡ್ತೀವಿ, ತಿಂದು ನಿನ್ನ ತಂಗಿ ಇರೋ ಜಾಗನೇ ಕಳಿಸ್ತೀನಿ, ಇವತ್ತು ನಿಂದು ಕೊನೆ ದಿವಸ ಅಂತ ವರ್ಧಾ ಮಣಿಗೆ ಹೇಳ್ತಾನೆ. ಆ ಕಡೆ ಮಣಿ ಇದ್ದನು, ಹೌದಾ, ನನ್ನನ್ನು ಸಾಯಿಸ್ಬಿಟ್ರೆ ನೀನು ಸಾಕ್ಷಿಗೆ ಏನು ಮಾಡ್ತೀಯ, ನನ್ನ ಜೊತೆನೇ ಸಾಕ್ಷಿ ಮಣ್ಣಾಗಿ ಹೋಗುತ್ತೆ ಅಂತ ಈ ಕಡೆ ಮಣಿ ಹೇಳ್ತಿರುವಾಗ ವರ್ಧಾ ಇದ್ದವನು, ನಿನ್ನನ್ನೇ ಹಿಡ್ದಿದ್ದೀನಂತೆ, ಅಂಥದ್ರಲ್ಲಿ ನೀನು ಕಲೆಕ್ಟ್ ಮಾಡಿರೋ ಸಾಕ್ಷಿನ ಕಂಡುಹಿಡಿಯೋಕ್ಕೆ ನನಗಾಗಲ್ವಾ, ನಾನು ಆ ಸಾಕ್ಷಿನ ಕಂಡು ಹಿಡ್ದೇ ಇರ್ತೀನಿ, ಅದು ಎಲ್ಲಿದೆ ಅಂತ ಗೊತ್ತುಂಟು, ಆದರೆ ಸಿಗೋದೊಂದೇ ಬಾಕಿ ಅನ್ನೋಷ್ಟೊತ್ತಿಗೆ ಯಾರೋ ಡೋರ್ನ ಲಾಕ್ ಮಾಡಿಬಿಡ್ತಾರೆ. ಇಲ್ಲಿ ವರ್ಧನಿಗೆ ಭಯ ಆಗ್ತಿರುತ್ತೆ. ನೋಡಿದರೆ ರಾಣಿ, ಆದರೆ ಈ ಕಡೆ ವರ್ಧನ್ ರೌಡಿ ಮಣಿಯನ್ನು ಕರ್ಕೊಂಡು ಒಂದು ಕಡೆ ಕೂರಿಸ್ಕೊಂಡಿಟ್ಟಿರ್ತಾರೆ. ವರ್ಧಾ ಕೇಳ್ತಾನೆ, ರಾಣಿ ನೀನೇನು ಇಲ್ಲಿ ಬಂದಿದ್ದು ಅಂದಾಗ, ಇಲ್ಲ ನಾನು ಮೈ ಮೇಲೆ ಜ್ಯೂಸ್ ಹೋಯ್ತು, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ, ಮನೆ ಹೊಸದಲ್ಲ ವಾಶ್ರೂಮ್ ಹುಡುಕ್ತಿದ್ದೆ ಅಂದಾಗ ವರ್ಧಾ ಇದ್ದನು, ನೋಡು ಅಲ್ಲೇ ವಾಶ್ರೂಮ್ ಇದೆ, ನಿನಗೆ ಗೊತ್ತಿಲ್ಲ ಅಂದರೆ ಮನೆ ಕೆಲಸದವ್ರನ್ನ ಕೇಳು ಅಂತ ಹೇಳ್ತಾನೆ. ಈ ಕಡೆ ವರ್ಧಾ ಸರಿ ಅಂತ ವಾಪಸ್ ಹೋದಳು, ಮತ್ತೆ ಹಿಂತಿರ್ಕೊಂಡು ಬರ್ತಾಳೆ. ಈ ಕಡೆ ವರ್ಧನಿಗಂತೂ ಭಯ ಆಗ್ತಾ ಇರುತ್ತೆ, ಏನಾದ್ರು ಮಣಿ ಇರೋದು ರಾಣಿ ಗೊತ್ತಾಗ್ಬಿಡುತ್ತೇನೋ ಅಂತ ತುಂಬ ಭಯದಲ್ಲಿರ್ತಾನೆ. ವಾಪಸ್ ಬಂದ ರಾಣಿ, ಅಲ್ಲ ನಿಮ್ಮ ಕೈಯಲ್ಲಿ ರಕ್ತ ಆಗಿದೆಯಲ್ಲ, ಏನಾಗಿದೆ ಅಂದಾಗ ಈ ಕಡೆ ವರ್ಧಾ ಇದ್ದನು, ಅಯ್ಯೋ ಅದು ಕುಂಕುಮ ಚೆಲ್ಬಿಟ್ಟಿದೆ, ಅದು ಇರ್ಬೋದು ಅಂದಾಗ ಸರಿ ಅಂತ ಹೋದಳು, ಮತ್ತೆ ವಾಪಸ್ ಬರ್ತಾಳೆ. ಮತ್ತೇನು ರಾಣಿ ಅಂತ ಕೇಳಿದಾಗ, ಏನೂ ಇಲ್ಲ, ಫ್ರೆಂಡ್ ಎಲ್ಲೂ ಕಾಣಿಸ್ತಾನೆ ಇಲ್ಲ ಅಲ್ಲ ಅಂದಾಗ ವರ್ಧಾ ಇದ್ದವನು, ಅವ್ರನ್ನ ಕೆಲಸದ ಮೇಲಿಗೆ ನಾನು ಪೇಟೆ ಕಳಿಸಿದ್ದೀನಿ ಅಂತ ಹೇಳ್ತಾನೆ. ಇಲ್ಲ, ನಾನು ಇಲ್ಲಿ ಗೇಟ್ ಹತ್ರನೇ ನೋಡಿದೆ, ಅವರಲ್ಲಿ ಕಂಡ್ರು, ಆದರೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕಂಡಲಿಲ್ಲ ಅಂದಾಗ ಆವಾಗ ಹೇಳ್ತಾಳೆ, ಅಯ್ಯೋ ಅದು ನಿನ್ನ ಭ್ರಮೆ ರಾಣಿ, ಅವನನ್ನು ನಾನು ಕೆಲಸದ ಮೇಲೆ ಹೊರಗೆ ಕಳಿಸಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ವರ್ಧನಿಗಂತೂ ಈ ಹುಡುಗಿ ಒಂದು ಎಷ್ಟು ಪ್ರಶ್ನೆ ಹಾಕ್ತಾಳೆ ಅಂತ ಮನಸ್ಸಲ್ಲೇ ಹೇಳ್ತಾ ಇರ್ತಾನೆ. ಈ ಕಡೆ ಸರಳ, ತೇಜು ಚಂದು ರೂಮಿಗೆ
ತೇಜು ರೂಮಿಗೆ ಹೋಗ್ತಾನೆ ಅಂತ ಚಂದು ಲೋಹಿತ ಎಲ್ಲೋದ್ರು ಅಂತ ಹುಡ್ಕೊಂಡು ಬರೋತ್ತಿಗೆ ತೇಜು ರೂಮ್ ಹತ್ರ ಬರ್ತಾನೆ. ಅಬ್ಬಬ್ಬಾ, ಈ ರೂಮ್ ಅಂತೂ ಎಷ್ಟು ದೊಡ್ಡದಾಗಿದೆ, ನನಗೂ ನನ್ನ ಮಕ್ಕಳಿಗೆ ಇಷ್ಟೇ ದೊಡ್ಡ ರೂಮ್ ಕೊಡಿಸ್ಬೇಕು, ಈ ಥರನೇ ಹೊಸ ಹೊಸದು ಆಟ ಆಡೋ ವಸ್ತುಗಳನ್ನ ಕೊಡಿಸ್ಬೇಕು, ಅವರಿಗೆ ಬರೆಯೋಕ್ಕೆ ಓದೋಕ್ಕೆ ಟೇಬಲ್ಲು ಎಲ್ಲ ಕೊಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಏನು ಮಾಡೋದು, ನಾವು ಈ ಥರ ದೊಡ್ಡ ಮನೇಲೇ ಇದ್ವಿ. ಆದರೆ ಆ ಕಾವೇರಿ ಆ ಬಾಲನ್ ದಿವಸದಿಂದ ಈ ಥರ ಬಡಸ್ತಿಕೆಯಲ್ಲಿ ಬಂದು ಅಂತ ನೋಡ್ತಿರೋತ್ತಿಗೆ ಅಲ್ಲಿ ಬಾಲ ಮತ್ತು ತೇಜು ಫೋಟೋನೇ ಇರುತ್ತೆ. ಇನ್ನೇನು ಅವಳು ಆ ಫೋಟೋ ನೋಡೋಷ್ಟೊತ್ತಿಗೆ ತೇಜು ಬಂದು, ಆಂಟಿ ರಾಣಿನೆಲ್ಲರೂ ನೋಡಿದ್ರಾ ಅಂತ ಕೇಳ್ತಾನೆ. ಅಷ್ಟೊತ್ತಿಗೆ ಸರಳ ಇದ್ದವಳು, ಏನು ಹೇಳ್ತಿದ್ಯಾ ತೇಜು, ರಾಣಿ ಏನಾರು ಮಾಡಿದ್ಲ ಅಂದಾಗ, ಇಲ್ಲ ಲೋಹಿತ ರಾಣಿ ಮೇಲೆ ಜ್ಯೂಸನ್ನ ಚೆಲ್ಲಿದ್ಲು, ಅವಳು ವಾಶ್ರೂಮಿಗೆ ಅಂತ ಬಂದಳು, ಆದರೆ ಕಾಣಿಸ್ತಾನೆ ಇಲ್ಲ ಅಂದಾಗ, ಹೌದಾ ಲೋಹಿತ ಬೇಕು ಅಂತ ಮಾಡಿರಲ್ಲ ತೇಜು, ಹೇಗೋ ಮಿಸ್ ಆಗಿ ಕೈ ಜಾರಿರುತ್ತೆ, ಇನ್ನು ಆ ರಾಣಿ ಬಿಡು, ಎಲ್ಲಿ ಹೋದರೂ ಬರ್ತಾಳೆ, ಎಲ್ಲೋ ಇಲ್ಲೇ ಇರ್ಬೋದು ಅಂತ ಕೈ ತಾಗಿಸಿ ಈ ಕಡೆ ತೇಜು ಮತ್ತು ಬಾಲ ಇರೋ ಫೋಟೋನ ಕೆಳಗೆ ಬೀಳಿಸ್ಬಿಡ್ತಾಳೆ. ಅಷ್ಟೊತ್ತಿಗೆ ಸಾರಿ ತೇಜು, ನನಗೆ ಗೊತ್ತಾಗಲಿಲ್ಲ, ಮಿಸ್ ಆಗಿ ಜಾರೋಯ್ತು ಅಂತ ತೆಗಿಯೋಕ್ಕೆ ಹೋಗೋತ್ತಿಗೆ, ಬಿಡಿ ಆಂಟಿ ಅದನ್ನ ನಾನು ತೆಗಿತೀನಿ ಅಂದಾಗ, ಸರಿ ಅಪ್ಪ, ನಾನು ಚಂದು ಮತ್ತು ಲೋಹಿತ ಎಲ್ಲಿದ್ದಾರೆ ಅಂತ ನೋಡ್ತೀನಿ ಅಂತ ಸರಳ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಬಾಲ ಮತ್ತು ತೇಜು ಫೋಟೋ ಇರೋದನ್ನ ನೋಡಿ, ಫ್ರೆಂಡ್ ಎಲ್ಲೋದ್ರಿ, ಇವತ್ತು ಅಮ್ಮನ ಬರ್ತಡೇ ಅಂತ ನಿಮಗೆ ಗೊತ್ತುಂಟು, ಕೇಕ್ ಕಟ್ ಮಾಡೋ ಸಮಯ ಬೇರೆ ಆಗಿದೆ, ಇಂಥ ಟೈಮಲ್ಲೇ ನೀವು ಹೊರಗೆ ಹೋಗಿದ್ದೀರಲ್ಲ, ನಾನು ನಿಮ್ಮ ಹತ್ರ ಮಾತಾಡ್ಸೋದೇ ಇಲ್ಲ ಅಂತ ಫೋಟೋನ ಮಾತಾಡ್ಸ್ತಾ ಅಲ್ಲೇ ನಿಂತ್ಕೊತಾನೆ. ಈ ಕಡೆ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ, ಫುಲ್ಲು ಸೆಲೆಬ್ರೇಷನಿಗೆಲ್ಲ ರೆಡಿ ಆಗಿರುತ್ತೆ. ಸರಳ ಅಂತೂ ಹಬ್ಬ ಸತ್ತೋಗಿರೋ ಇವ್ರ ಅಮ್ಮನ ಬರ್ಡೇನೇ ಇಷ್ಟು ಜೋರಾಗಿ ಮಾಡ್ತಿದ್ದಾರಲ್ಲ ಅಂತ ನೋಡ್ಕೊಂಡು ನಿಂತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ವರ್ಧ ಇದ್ದವನು ರಾಣಿನ ಕರ್ಕೊಂಡು ಬರ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸರಳ ಇದ್ದವಳು, ಹಬ್ಬಬ್ಬ ಇವ್ರ ಮಾವ ನೋಡಿದರೆ ಇವಳಿಗೆ ಏನೂ ಗೊತ್ತಾಗಲ್ಲ ಅಂತ ಹೇಳ್ತಾರೆ, ಆದರೆ ಇವಳು ಮಾತ್ರ ದೊಡ್ಡವ್ರನ್ನೇ ಚೆನ್ನಾಗಿ ಬುಟ್ಟಿಗೆ ಹಾಕೊಂತಾಳೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ವರ್ಧ ಬಂದು, ಇವತ್ತು ನನ್ನ ಹೆಂಡತಿದು ಬರ್ತಡೇ, ನೀವೆಲ್ಲರೂ ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ, ತೇಜು ನಿನ್ನ ಫ್ರೆಂಡ್ಸ್ನೆಲ್ಲ ಬಂದು ಕೇಕ್ನ ಕಟ್ ಮಾಡಿಸು ಅಂತ ಹೇಳ್ತಿರ್ತಾರೆ. ಈ ಕಡೆ ಲೋಹಿತ ಮಾತ್ರ ಕೇಕ್ನ ನೋಡಿ, ಚಂದು ನೋಡು ಎಷ್ಟು ದೊಡ್ಡ ಕೇಕ್ ಅಲ್ಲ, ಕೇಕ್ ಅಂತೂ ತುಂಬ ಚೆನ್ನಾಗಿದೆ ಅಲ್ಲ ಅಂತ ಬಾಯಿ ಬಿಟ್ಕೊಂಡು ನೋಡ್ತಿರುವಾಗ ಚಂದು ಇದ್ದವನು, ಅಯ್ಯೋ ಬಾಯಿ ಒಳಗೆ ನೊಣ ಹೋಗೋಕ್ಕಿದೆ, ಬಾಯಿ ಮುಚ್ಚು ಅಂತ ಹೇಳ್ತಾನೆ. ಆವಾಗ ಸರಳಂಗೆ ಸಿಟ್ಟು ಬರುತ್ತೆ, ನಿಮ್ಮದೊಂದು ಮನೇಲಿದ್ರೂ ಜಗಳ ಆಡ್ತೀರಾ, ಹೊರಗೆ ಬಂದ್ರೂ ಜಗಳನೇ ಆಡ್ತೀರಾ, ನಿಮ್ಮಿಬ್ಬರಿಗೆ ಸುಮ್ಮನೆ ಇರೋಕ್ಕೆ ಆಗಲ್ವಾ ಅಂತ ಸರಳ ಬೈತಾ ಇರ್ತಾಳೆ. ಈ ಕಡೆ ರಾಣಿ ಅಂತೂ ಗೇಟ್ ಹತ್ರ ನೋಡಿ ಮತ್ತೆ ವಾಪಸ್ ಓಡೇ ಬಿಡ್ತಾಳೆ. ವರ್ಧ ರಾಣಿನೇ ನೋಡ್ತಾ ಇರ್ತಾನೆ. ಈ ಕಡೆ ರಾಣಿ ಹೊರಗೆ ಬಂದು, ಫ್ರೆಂಡ್ ನೀನು ಯಾಕೆ ಹೊರಗಿದ್ದೀಯಾ, ಅಲ್ಲಿ ವರ್ಧ ಸರ್ ನೋಡಿದರೆ ನೀನನ್ನು ಹೊರಗೆ ಕಳಿಸಿದ್ದೀನಿ ಕೆಲಸದ ಮೇಲೆ ಅಂತ ಹೇಳಿದರು, ಆದರೆ ನೀವು ಇಲ್ಲೇ ಇದ್ದೀರಲ್ಲ, ಬನ್ನಿ ಇನ್ನೇನು ಕೇಕ್ ಕಟ್ ಮಾಡೋ ಟೈಮ್ ಬಂತು ಬನ್ನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ, ಇಲ್ಲ ನಂಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಹಿಂಗೆ ಹೊರಗೆ ಹೋಗಿ ಬರ್ತೀನಿ ಬೇಗ ಅಂದಾಗ, ಇಲ್ಲ ನೀವು ಈಗಲೇ ಬರಬೇಕು ಅಂತ ಕರ್ಕೊಂಡು ಹೋಗ್ತಿರ್ತಾಳೆ. ಅಷ್ಟೊತ್ತಿಗೆ ವಾಚ್ಮ್ಯಾನ್ ಇದ್ದವನು, ಇವ್ರನ್ನ ಯಾಕೆ ಕರ್ಕೊಂಡು ಹೋಗ್ತಿದೆಯಾ, ಇವ್ರನ್ನ ಕರ್ಕೊಂಡು ಹೋಗಬಾರ್ದು ಅಂತ ವರ್ಧ ಬಾಸ್ ಹೇಳಿದ್ದಾರೆ ಅಂದಾಗ, ಅಯ್ಯೋ ಇವ್ರು ಯಾರು ಗೊತ್ತುಂಟಾ, ಇವರು ತೇಜುದು ಫ್ರೆಂಡು, ಇವ್ರನ್ನೇನಾರು ನೀವು ಬಿಡಲ್ಲ ಅಂದರೆ ನಿಮ್ಮನ್ನು ಕೆಲಸದಿಂದ ತೆಗೆದಾಕ್ತಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಬಾಲ ಇದ್ದವನು, ಬೇಡ ರಾಣಿ ನಾನು ಮತ್ತೆ ಬರ್ತೀನಿ, ನೀನು ಹೋಗಿರೋ ಅಂತ ಹೇಳಿದರು, ಇಲ್ಲ ನಿಮ್ಮನ್ನು ನಾನು ಕರ್ಕೊಂಡು ಹೋಗಲೇಬೇಕು ಅಂತ ಸೀದಾ ಒಳಗೆ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ವರ್ಧ ಬಂದುಬಿಡ್ತಾನೆ. ರಾಣಿ ಇದ್ದವಳು, ನೋಡಿ ನೀವು ಅವ್ರನ್ನ ಹೊರಗೆ ಕಳಿಸಿದ್ದೀನಿ ಅಂತಿದ್ರಲ್ಲ, ಇವರು ಗೇಟ್ ಹತ್ರನೇ ಇದ್ದರು, ಅವರು ಬರಲ್ಲ ಅಂತ ಹೇಳಿದರು, ನಾನೇ ಇವ್ರನ್ನ ಕರ್ಕೊಂಡು ಬಂದೆ ಅಂತ ಹೇಳ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.